ನ್ಯೂಸ್ 18ಗೆ ಸ್ವಾಗತ. ನಾನು ಅಜಿತ್, ದಕ್ಷಿಣ ಕನ್ನಡ ಜಿಲ್ಲಾ ಪುತ್ತೂರು ವರದಿಗಾರ. ಜಿಲ್ಲೆಯ ಅತ್ಯಂತ ದೊಡ್ಡ ಜಾತ್ರೆ ಎಂದೇ ಖ್ಯಾತಿವೆತ್ತ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಬಾರಿಯ ಜಾತ್ರೋತ್ಸವ ಏಪ್ರಿಲ್ 10ರಿಂದ 20ರವರೆಗೆ ನಡೆಯಲಿದೆ. ಸುಮಾರು 10 ದಿನಗಳ ಕಾಲ ನಡೆಯುವಂತಹ ಈ ಒಂದು ಜಾತ್ರೋತ್ಸವದಲ್ಲಿ ಊರ ಮತ್ತು ಪರವೂರಿನಿಂದ ಸುಮಾರು ಲಕ್ಷಾಂತರ ಸಂಖ್ಯೆಯ ಭಕ್ತಾದಿಗಳು ಭಾಗವಹಿಸಿ ಈ ಒಂದು ಜಾತ್ರೋತ್ಸವದಲ್ಲಿ ಮತ್ತು ದೇವರ ದರ್ಶನವನ್ನು ಪಡೆಯಲಿದ್ದಾರೆ. ಈ ಒಂದು ಜಾತ್ರೋತ್ಸವದಲ್ಲಿ ಹಿಂದೂಯೇತರರಿಗೆ ಅಂದರೆ ಅನ್ಯಮತೀಯರಿಗೆ ವ್ಯಾಪಾರ ವ್ಯವಹಾರಕ್ಕೆ ಅವಕಾಶವನ್ನು ಕಲ್ಪಿಸಬಾರದು ಎನ್ನುವಂತಹ ಒಂದು ಮನವಿಯನ್ನು ಹಿಂದೂ ಪರ ಸಂಘಟನೆಗಳು ಈ ಹಿಂದೆ ಇದ್ದಂತಹ ಸರ್ಕಾರಕ್ಕೆ ಮತ್ತು ವ್ಯವಸ್ಥಾಪನಾ ಸಮಿತಿಗಳಿಗೆ ನೀಡಿತ್ತು. ಇದೇ ಒಂದು ಮನವಿಯ ಹಿನ್ನೆಲೆಯಲ್ಲಿ ಈ ಬಾರಿ ಕೂಡ ಪುತ್ತೂರಿನ ಜಾತ್ರೋತ್ಸವದಲ್ಲಿ ಅನ್ಯಮತೀಯರಿಗೆ ವ್ಯಾಪಾರ ವ್ಯವಹಾರಕ್ಕೆ ನಿಷೇಧವನ್ನು ಹೇರಲಾಗಿದೆ. ಪುತ್ತೂರು ಕಾಂಗ್ರೆಸ್ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಮತ್ತು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಈ ಒಂದು ಮಾಹಿತಿಯನ್ನು ಮಾಧ್ಯಮಗಳಿಗೆ ನೀಡಿದ್ದಾರೆ. ಯಾವ ರೀತಿ ದೇವಸ್ಥಾನದ ಒಂದು ಕಟ್ಟುಕಟ್ಟೆ ಅಂತ ಇರ್ತದೆ, ಅದರ ಪ್ರಕಾರ ಏಲಂ ಪ್ರಕ್ರಿಯೆಯಲ್ಲಿ ತುಂಬ ಕಂಪ್ಲೇಂಟ್ ಇದೆ. ಯಾರೋ ಒಬ್ಬರೇ ಅದನ್ನು ತಗೊಳ್ಳೋದು, ಆನಂತರ ದುಡ್ಡು ಮಾಡೋದು, ಓಪನ್ ಎಲ್ಲ ಮಾಡ್ತೀವಿ ಸರ್. ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ಒಬ್ಬರೇ ತಗೊಳ್ಳೋದು, ಅದರಲ್ಲಿ ಇನ್ಫ್ಲುಯೆನ್ಸ್ ಮಾಡ್ಕೊಡೋದು, ಯಾರೋ ಒಬ್ಬರು ಅದನ್ನು ಯಾರು ಹಂತಕೊಳ್ತಾರೆ ಅಂತ ನಾನು ಹೇಳೋದಿಲ್ಲ. ಅವರೇ ತಗೊಳ್ಳೋದು, ಅವರು ಮಾರೋದು, ಅವರು ದುಡ್ಡು ಮಾಡೋದು, ಅದಕ್ಕೆಲ್ಲ ಅವಕಾಶಗಳಿಲ್ಲ. ಓಪನ್ ಯಾರ್ಯಾರಿಗೆ ಇದೆ ಓಪನ್ ಟೆಂಡರ್, ಯಾರು ಬೇಕಾದ್ರು ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಅವ್ರಿಗೆ. ಅಂದರೆ ಕಳೆದ BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿಯ ನಿಷೇಧ ಇತ್ತೋ ಅದೇ ರೀತಿಯ ನಿಷೇಧ ಮತ್ತು ಅದೇ ರೀತಿಯ ವ್ಯವಸ್ಥೆ ಈ ಬಾರಿ ಕೂಡ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ಜಾತ್ರಾ ದಿನಗಳಲ್ಲಿ ಮುಂದುವರಿಯಲಿದೆ ಎನ್ನುವಂಥ ಒಂದು ಮಾಹಿತಿಯನ್ನು ಶಾಸಕರು ಮತ್ತು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ನೀಡಿದ್ದಾರೆ. ಹಿಂದೂ ಪರ ಸಂಘಟನೆಗಳು ಅಂದಿನ BJP ಸರ್ಕಾರ ಅಧಿಕಾರದಲ್ಲಿ ಇರುವಂಥ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿರುವಂತಹ ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಅಂದರೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ದೇವಸ್ಥಾನಗಳಿರ್ಬೋದು ಆ ಒಂದು ದೇವಸ್ಥಾನಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ನಡೆಯುವಂತಹ ಜಾತ್ರೋತ್ಸವ ಇರಲಿ, ಇತರ ನಡಾವಳಿಗಳಿರಲಿ, ಅವುಗಳಲ್ಲಿ ಹಿಂದೂ ವ್ಯಾಪಾರಿಗಳಿಗೆ ಮಾತ್ರ ಅಂದರೆ ಹಿಂದೂಯೇತರನ್ನು ಹೊರತುಪಡಿಸಿ ಹಿಂದೂಗಳಿಗೆ ಮಾತ್ರ ಈ ಒಂದು ವ್ಯಾಪಾರ ವ್ಯವಹಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಎನ್ನುವಂತಹ ಮನವಿಯನ್ನು ಮಾಡಿತ್ತು. ಈ ಒಂದು ಹಿಂದೂ ಪರ ಸಂಘಟನೆಗಳ ಮನವಿಯನ್ನು ಪುರಸ್ಕರಿಸಿ ಅಂದಿನ BJP ಸರ್ಕಾರ ಕರಾವಳಿ ಭಾಗದಲ್ಲಿರುವಂತಹ ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಹಿಂದೂಯೇತರರಿಗೆ ವ್ಯಾಪಾರ ವ್ಯವಹಾರಕ್ಕೆ ನಿಷೇಧವನ್ನು ಹೇರಿತು. ಇದೀಗ ಕಾಂಗ್ರೆಸ್ ಆ ಒಂದು ನಿರ್ಧಾರವನ್ನು ಅಂದಿನ ಕಾಂಗ್ರೆಸ್ ಶಾಸಕರು ಮತ್ತು ಕೆಲವು ಕಾಂಗ್ರೆಸ್ ಮುಖಂಡರು BJP ಸರ್ಕಾರದ ಆ ಒಂದು ನಿಲುವಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು ಮತ್ತು ತಮ್ಮ ಆಕ್ಷೇಪವನ್ನು ಸಲ್ಲಿಸಿದರು. ಆದರೆ ಇದೀಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿದ್ದು ಮತ್ತು ಕಾಂಗ್ರೆಸ್ನ ಈ ಒಂದು ಶಾಸಕರು ಪುತ್ತೂರಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಕೂಡ ಪುತ್ತೂರಿನಲ್ಲಿ ಈ ಒಂದು ಅನ್ಯಮತೀಯರಿಗೆ ವ್ಯಾಪಾರ ವ್ಯವಹಾರಕ್ಕೆ ನಿಷೇಧ ಹೇರಿರುವುದು ಇದೀಗ ಕಾಂಗ್ರೆಸ್ನಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ಅಸಮಾಧಾನವನ್ನು ತಂದೊಡ್ಡಿದೆ. ಈ ಒಂದು ಅಸಮಾಧಾನವು ಇದೀಗ ಪರೋಕ್ಷವಾಗಿ ಕಾಂಗ್ರೆಸ್ ಶಾಸಕರ ವಿರುದ್ಧವಾಗಿ ಭುಗಿಲೇಳ್ತಿದ್ದು ಮತ್ತು ಈ ಒಂದು ಅಸಮಾಧಾನ ಮುಂದಿನ ದಿನಗಳಲ್ಲಿ ಬಹಿರಂಗಗೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ.